ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಕರ್ನಾಟಕ ಹೈಕೋರ್ಟ್ ಕೊಟ್ಟಿರ್ತಕ್ಕಂತಹ ತೀರ್ಪಿನ ವಿರುದ್ಧವಾಗಿ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಚಾಲಕರುಗಳು ಕೂಡ ಒಗ್ಗಟ್ಟಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ತಾವೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಒತ್ತಡದ ಮುಖಾಂತರವಾಗಿ ರಾಜ್ಯ ಸರ್ಕಾರಗಳೇ ಆಗಲಿ ಕೇಂದ್ರ ಸರ್ಕಾರವೇ ಆಗಲಿ ಈ ಕಾರ್ಪೊರೇಟ್ ಅನ್ನುವಂತಹ ಒಂದು ವ್ಯವಸ್ಥೆಯ ನೀತಿ ಒಳಗಡೆ ಏನಿದೆ, ಇದು ಮಹಾ ಘೋರ ಅಪರಾಧಗಳಾಗುತ್ತೆ ಮುಂದಿನ ದಿನಗಳಲ್ಲಿ. ತಮ್ಮೆಲ್ಲರಿಗೂ ಕೂಡ ತಾವುಗಳು ಅರ್ಥ ಮಾಡ್ಕೋಬೇಕು. ನೀವುಗಳು ಯಾವುದೇ ರೀತಿಯಾದಂತಹ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡೋದಕ್ಕೂ ಕೂಡ ನೀವುಗಳು ಬೆಂಬಲವನ್ನು ಕೊಡ್ತಾ ಇಲ್ಲ. ಜೊತೆಗೆ ಈ ರೀತಿಯಾದ ವ್ಯವಸ್ಥೆ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು ಅಂದರೂ ಕೂಡ ತಾವು ಹುಮ್ಮಸ್ಸನ್ನು ಕಳ್ಕೊಂಡು ಕೊಡ್ತಿರ್ತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ನಿಮ್ಮಗಳಿಗೆ ನೀವುಗಳೇ ಪ್ರಶ್ನೆ ಮಾಡಿಕೊಳ್ಳುವಂತಹ ಒಂದು ದೊಡ್ಡ ಷಡ್ಯಂತ್ರ, ನೀವೇ ಮಾಡ್ತಾ ಇರುವಂತಹ ಷಡ್ಯಂತ್ರಗಳಿವೆಲ್ಲವೂ ಕೂಡ. ಈಗ ಬೈಕ್ ಟ್ಯಾಕ್ಸಿಯವರು ಹಲವಾರು ಜನ ವಿಡಿಯೋಗಳನ್ನ ಮಾಡಿ ಹಾಕ್ತಾರೆ. ನಮ್ಮ ಗೆಲುವಿಗೆ ನೇರವಾಗಿ ಆಟೋ ಚಾಲಕರುಗಳೇ ಕಾರಣಕರ್ತರು ಅನ್ನುವ ರೀತಿಯಲ್ಲಿ ಅವ್ರುಗಳು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹೌದು, ಈಗ ಕರ್ನಾಟಕ ಹೈಕೋರ್ಟ್ ತೀರ್ಪಿನ ವಿರುದ್ಧವಾಗಿ ಅದರ ಆಗು ಹೋಗುಗಳ ಬಗ್ಗೆ ಸರ್ಕಾರವೇ ಗಮನ ಹರಿಸೋದಕ್ಕಿಂತ ಮೊದಲು, ಸರ್ಕಾರವೇ ಇಲಾಖೆ ಜೊತೆ ಕುಳಿತು ಮಾತುಕತೆ ಮಾಡೋದಕ್ಕಿಂತ ಮೊದಲೇ ಇವ್ರುಗಳೇ ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನ ಕೊಡ್ತಾರೆ ಅಂದರೆ ಮತ್ತೆ ನಾವೇ ಬೈಕ್ ಟ್ಯಾಕ್ಸಿಗೆ ದಾರಿ ಮಾಡಿಕೊಡ್ತಾ ಇದ್ದೀವಿ ಅಂತ ಅಲ್ವಾ? ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ. ಏಕೆಂದರೆ ಇವತ್ತು ನಿಂತಿರ್ತಕ್ಕಂಥದ್ದು ಎಲ್ಲವೂ ಕೂಡ ಹಣ ಅಂತಕ್ಕಂಥದ್ರ ಮುಂದೆ. ಇವತ್ತು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟನ್ನು ಬಂಡವಾಳ ತಂದು ಸುರಿದು ನಮ್ಮಂಥ ಆಟೋ ಚಾಲಕರುಗಳನ್ನ ಗುಲಾಮರಾಗಿ ಮಾಡ್ಕೋಬೇಕು ಅಂದರೆ ಗುಲಾಮ ಪದ್ಧತಿಗಾಗಿ ಬಂಡವಾಳ ಸುರಿಯುವಂತಹ ಹಲವಾರು ಕಂಪನಿಗಳಿದ್ದಾವೆ. ಆ ಕಂಪನಿಗಳ ಜೊತೆಯಲ್ಲಿ ಷಡ್ಯಂತ್ರ ಹೂಡಿ ಇವರೆಲ್ಲರೂ ತೊಗೊಂಡು ಬಂದು ಸ್ವಂತ ಉದ್ಯಮ ರೀ, ನಿಮ್ಮದು ನಾಚಿಕೆ ಆಗ್ಬೇಕ್ರಿ. ನಮಗೆಲ್ರಿಗೂ ಹೇಳ್ಬೇಕಂದ್ರೆ ನಮ್ಮದು ಈ ರಾಜ್ಯ ಸರ್ಕಾರವನ್ನು ಒಂದನ್ನು ನಂಬಿ ಸರಿಸುಮಾರು ಬೆಂಗಳೂರು ಒಂದರಲ್ಲೇ 70,000 ಕೋಟಿಗಿಂತಲೂ ಹೆಚ್ಚು ಬಂಡವಾಳವನ್ನು ಹಾಕೊಂಡು ಕೂತಿದ್ದೀವಿ. ಆದರೆ ನಾವುಗಳು ಇನ್ನೂ ಬಡತನ ಅಂತ ಅಂದ್ಕೊಂಡು ಕೂತಿದ್ದೀವಿ. ನಾವು ಬಡವರಲ್ಲ, ಈ ಭಿಕ್ಷೆ ಬೇಡೋ ರಾಜಕಾರಣಿಗಳು ಬಡವರು, ಈ ಭಿಕ್ಷೆ ಬೇಡುವಂಥ ನಾಲಾಯಕ ಕಂಪನಿಗಳು ಬಡವರು. ಇವರೆಲ್ಲ ಹಾದಿ ಬೀದಿಗಳಲ್ಲಿ ಕೂತ್ಕೊಂಡು ನಮ್ಮ ಹತ್ರ ಭಿಕ್ಷೆ ಬೇಡ ಬಂದು ನಾಯಿಗಳು ಇವತ್ತು ನಮ್ಮ ಹತ್ರನೇ ಬಂದು ಬೊಗಳ್ತಾ ಇದ್ದಾವೆ. ಅಂದರೆ ಕಟ್ಟಿ ಹಾಕೋಂಥ ಕೆಲಸನ ಸರಿಯಾದ ಹಗ್ಗವನ್ನು ಹುಡುಕಿ ಕಟ್ಟಿ ಹಾಕಬೇಕಾಗಿತ್ತು. ನೀವೆಲ್ಲರೂ ಕೂಡ ಅದು ಯಾವಾಗ ಬುದ್ಧಿ ಕಲಿತಿರೋ, ಅದು ಯಾವಾಗ ಬುದ್ಧಿ ಬರ್ತದೋ ನಿಮಗೆ. ಆ್ಯಪ್ ರೀ, ಇವತ್ತು ಸರ್ಕಾರ ಮೀಟ್ರ್ ದರ ಕೊಟ್ಟಿದೆ, ಅದನ್ನು ನಾವು ಸೇವೆ ಕೊಡೋದನ್ನು ಕಲಿಬೇಕು. ಇವನಿವತ್ತು ನಾನ್ ಪೀಕ್ ಅವರ್ನಲ್ಲಿ ನೈಟ್ ಒಂದು ಬೆಳಗ್ಗೆ ಒಂದು ರೇಟ್ಗಳನ್ನ ಮಾಡಿಕೊಂಡು ನಿಮ್ಗಳನ್ನ ಬಕರಾ ಮಾಡ್ತಾ ಇದ್ದಾನೆ. ನಮ್ಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಪೀಕ್ ಅವರ್ ಮುಗಿದ್ಮೇಲೆ ಡ್ಯೂಟಿ ಬರ್ತದೇನ್ರಿ? ಕೂತ್ಕೊಂಡು ಯೋಚನೆ ಮಾಡಿರಿ. ನೀವೆಲ್ಲ ಹಿಂಗೆ ಬರೀ ಹಂಗೆ ಮರದಡಿಯಾಗೆ ಮೊಬೈಲ್ ಸಿಕ್ಬಿಡ್ತು, ಫ್ರೀಯಾಗಿ ನೆಟ್ ಸಿಕ್ಬಿಡ್ತು ಅಂತ ಹೇಳ್ಬಿಟ್ಟು ಬರೀ ಕತ್ತನ್ನು ಇಳೆ ಬಿಟ್ಕೊಂಡು ನೀವು ಮೊಬೈಲ್ ನೋಡ್ಕೊಳ್ತಾ ಕೂತ್ಕೊಂಡ್ಬಿಟ್ರೆ ಪ್ರಶ್ನೆ ಮಾಡೋದು ಯಾವಾಗ? ನೀವೆಲ್ಲ ಪ್ರಶ್ನೆ ಮಾಡುವಂಥವ್ರು ಆಗೋದು ಯಾವಾಗ? ಇದೇ ಒಂದು ದೊಡ್ಡ ಪ್ರಶ್ನೆ ಆಗಿ ನಮ್ಮನ್ನು ಕಾಡ್ತಾ ಐತಿ. ನಿಮ್ಗಳ ಒಗ್ಗಟ್ಟಿನ ಸರಿಯಾದ ರೀತಿಯಲ್ಲಿ ಮುಂದುವರಿಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಧಿಗಳನ್ನ ನೀವೇ ತೋಡ್ಕೊಳ್ಳೋದಕ್ಕೆ ರೆಡಿ ಆಗ್ತೀರಾ. ಏಕೆಂದರೆ ನಿಮಗೆ ಗೊತ್ತು, ಎಲ್ಲ ಮಾತಾಡ್ತೀರಾ. ಮೀಟ್ರ್ ರೇಟ್ ಕೊಡಲ್ಲ ಅಣ್ಣ, ಫ್ಲೀಟ್ ಕಾರ್ ತೊಗೊಂಬಂದಣ, ಎಲೆಕ್ಟ್ರಿಕ್ ಗಾಡಿ ತಂದವಣ್ಣ, ಅವ್ನ ಕಂಪ್ನಿ ಹಂಗೆ ಮಾಡುತ್ತೆ, ಇವನ ಕಂಪ್ನಿ ಹಿಂಗೆ ಮಾಡುತ್ತೆ, ಎಲ್ಲ ಬರೀ ಭಾಷಣ ಮಾಡ್ತೀರಿ. ಬಿಟ್ಬಿಟ್ರೆ ಯಾರೂ ಕೂಡ ಒಗ್ಗಟ್ಟಾಗಿ ಬಂದು ನಿಂತ್ಕೊಳ್ಳೋಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿಲ್ಲ. ಫಸ್ಟು ಯಾವುದಾದ್ರೂ ಒಂದು ಸಂಘಟನೆ ಒಳಗಡೆ ಸೇರ್ಕೊಂಡು ತಾವುಗಳು ಒಗ್ಗಟ್ಟಾಗಿ ಪ್ರಶ್ನೆ ಮಾಡೋದನ್ನು ಕಲೀರಿ. ಫಸ್ಟು ಬರೀ ನಮ್ಮನ್ನು ಪ್ರಶ್ನೆ ಮಾಡೋದು ಅಂತಲ್ಲ, ಈ ದೇಶದಲ್ಲಿ ನಾಲ್ಕು ಭ್ರಷ್ಟ ರಾಜಕಾರಣಿಗಳನ್ನೂ ಪ್ರಶ್ನೆ ಮಾಡಬೇಕು, ಅಧಿಕಾರಿಗಳನ್ನೂ ಪ್ರಶ್ನೆ ಮಾಡಬೇಕು. ಯಾರು ಪ್ರಶ್ನೆ ಮಾಡುವಂಥವ್ರು ಜಾಸ್ತಿ ಆಗ್ತಾರೋ ಆ ಇಲಾಖೆ ಕ್ಲೀನಾಗಿರುತ್ತೆ. ನಾವೆಲ್ಲ ಇಲ್ಲಿ ಪ್ರಶ್ನೆ ಮಾಡೋದನ್ನು ಕಡಿಮೆ ಮಾಡ್ಕೊಂಡಿರೋದಕ್ಕೆ ಅಲ್ಲಿ ಹೋಗಿ RTOದಲ್ಲಿ ಕೂತಿರೋದೆಲ್ಲ ಬರೀ ಭ್ರಷ್ಟರುಗಳೇ ಕೂತಿರೋದು. ಅಲ್ಲಿ ಯಾರು ನಿಮ್ಮ ಕೆಲಸ ಮಾಡಬೇಕು ಅಂತ ಯಾರೂ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದಾದರೂ ಕೂಡ ಯಾರ ಜೊತೆಲಾದ್ರೂ ಸೇರ್ಕೊಂಡು ಒಳ್ಳೆ ಸಂಘಟನೆಗಳನ್ನ, ಏನು ಬೆಂಗಳೂರಲ್ಲಿ ಎಲ್ರಿ ಗಲ್ಲಿಗೂ ಸಂಘಟನೆಗಳಿದ್ದಾವೆ, ಹೋಗಿ ಎಲ್ಲರ ಸೇರಿಕೊಂಡು ನೀವು ಯೋಚನೆ ಮಾಡಿ ಯಾರು ನಿಮ್ಮ ಪರವಾಗಿ ನಿಂತ್ಕೊಳ್ತಾರೆ, ನಮಗೆ ಧ್ವನಿಯಾಗಿ ಯಾರು ನಿಂತ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನೀವು ಕೂಡ ಒಂದು ಯೋಚನೆಯನ್ನು ಮಾಡಿ ಒಂದು ಒಳ್ಳೆ ಸಂಘಟನೆಗಳ ಜೊತೆ ಸೇರ್ಕೊಂಡು ಒಳ್ಳೆ ನಾಯಕತ್ವದಲ್ಲಿ ಮುಂದುವರಿರಿ. ಆಮೇಲೆ ಇವತ್ತು ನಾನು ಇದ್ದೀನಿ ಅಂತ ಹೇಳಿ ನಾಳೆ ಬದಲಾವಣೆ ಆಯಿತು ಅಂದರೆ ತೆಗೆದು ಬಿಸಾಡೋ ಅಂಥ ಕೆಲಸನೂ ಕೂಡ ಮಾಡಬೇಕಾಗುತ್ತೆ. ಬರೀ ಅಪ್ಪ ಹಾಕಿದ ಆಲ್ದ ಮರ ಅಂತ ಅದಕ್ಕೆ ನೇಣು ಹಾಕೊಳ್ಳೋದಲ್ಲ. ಬೇಡ ಅಂದಾಗ ಅವ್ರು ನಮ್ಮ ವ್ಯವಸ್ಥೆ ವಿರುದ್ಧವಾಗಿ ನಿಂತವ್ರೆ ಅಂದಾಗ ತೆಗೆದು ಹಾಕುವಂತಹ ವ್ಯವಸ್ಥೆಯನ್ನು ನೀವುಗಳು ಮಾಡ್ಕೋಬೇಕು.
ಯಾವಾಗ ನೀವೆಲ್ಲ ಬುದ್ಧಿವಂತರಾಗೋದು?